ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂತಹ ಕೈ ಕಮಲದ ನಾಯಕರುಗಳು ಮತ್ತು ದಳದ ನಾಯಕರುಗಳು ಈಗಾಗಲೇ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆದರೆ ಕೆಲವು ಜನರಲ್ಲಿರುವಂತಹ ಅಸಮಾಧಾನ, ಒಂದಿಷ್ಟು ನೋವು, ಇದನ್ನ ತಡಿಸೋದಕ್ಕೆ ಎರಡೂ ಕಡೆಯಿಂದ ಕಾಂಗ್ರೆಸ್ ಮತ್ತು ದೋಸ್ತಿ ರಣತಂತ್ರವನ್ನ ಮಾಡ್ತಾ ಇದೆ. ತಲೆನೋವು ಮಾತ್ರ ಎರಡೂ ತಂಡಗಳಿಗೆ ತಪ್ಪುತ್ತಾ ಇಲ್ಲ. ಕಾಂಗ್ರೆಸ್ಗೂ ತಪ್ಪಿಲ್ಲ, ಜೆಡಿಎಸ್ಗೂ ತಪ್ಪಿಲ್ಲ, ಬಿಜೆಪಿಗೂ ತಪ್ಪಿಲ್ಲ. ಎಟ್ ಎನಿ ಕಾಸ್ಟ್ ಲೋಕ ಸಮರವನ್ನ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಮತ್ತು ದೋಸ್ತಿ ರಣತಂತ್ರಗಳನ್ನು ಹೆಣೆದುಕೊಳ್ಳುತ್ತಿದ್ದಾರೆ. ಟಿಕೆಟ್ ಘೋಷಣೆ ಆಯ್ತು. ಘೋಷಣೆ ಆದ್ಮೇಲೆ ಟಿಕೆಟ್ ಸಿಕ್ಕವರಿಗೆ ಸಂತಸ, ಸಿಗದೇ ಇದ್ದವರು ಅಸಮಾಧಾನ, ಒಂದಿಷ್ಟು ಬಿಕ್ಕಟ್ಟುಗಳನ್ನು ಅಲ್ಲಿ ಸೃಷ್ಟಿ ಮಾಡಿದ್ದಾರೆ. ಬಂಡಾಯ ಇರುವಂತಹ ಕ್ಷೇತ್ರಗಳ ಸಂಖ್ಯೆ ಒಟ್ಟು 16. ಬಿಜೆಪಿ ಜೆಡಿಎಸ್ಗೆ 10, ಕಾಂಗ್ರೆಸ್ಗೆ 6 ಸವಾಲಾಗಿ ಕಾಣ್ತಾ ಇರುವಂತಹ ಕ್ಷೇತ್ರಗಳು. ಈ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೂ ತಲೆನೋವು, 10 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ತಲೆನೋವು. ಬಿಜೆಪಿಗೆ ಪ್ರಮುಖವಾಗಿ ಶಿವಮೊಗ್ಗ, ಯಡಿಯೂರಪ್ಪನವರ ತವರು ಕ್ಷೇತ್ರದಲ್ಲೇ ಕೆ.ಎಸ್. ಈಶ್ವರಪ್ಪನವರು, ಇನ್ನೊಂದು ಕಡೆ ಅನಂತಕುಮಾರ್ ಹೆಗಡೆ, ಮಾಧುಸ್ವಾಮಿ, ಕರಡಿ ಸಂಗಣ್ಣ, ಉತ್ತರ ಕನ್ನಡ, ಬೆಳಗಾವಿ, ತುಮಕೂರು, ಶಿವಮೊಗ್ಗ ಇದು ಬಿಜೆಪಿಯ ಬಂಡಾಯ ಇರುವಂತಹ ಕ್ಷೇತ್ರಗಳು. ದಾವಣಗೆರೆ, ರಾಯಚೂರು, ಬೀದರ್, ಕೊಪ್ಪಳ. ಮೊನ್ನೆ ಅಮಿತ್ ಶಾ ಬಂದು ಆಲ್ಮೋಸ್ಟ್ ಎಲ್ಲವನ್ನು ಕ್ಲಿಯರ್ ಮಾಡಿದ್ದಾರೆ. ಆದರೂ ಕೂಡ ಆ ಟೆನ್ಷನ್ ನಂದೇನು ಕಮ್ಮಿ ಆಗಿಲ್ಲ. ಕಾಂಗ್ರೆಸ್ ಕಡೆಗೆ ಬಂದರೆ ಕೋಲಾರ, ಬಾಗಲಕೋಟೆ, ಬೆಳಗಾವಿ, ಬೆಂಗಳೂರು ಸೆಂಟ್ರಲ್ಲು, ಚಿಕ್ಕಬಳ್ಳಾಪುರ ಇವೆಲ್ಲ ಒಂದು ರೀತಿ ಕಗ್ಗಂಟಾಗಿ ಉಳಿದುಕೊಂಡಿದೆ. ಯಾಕಂದರೆ ಅಲ್ಲಿರುವಂಥ ಕಾಂಗ್ರೆಸ್ಸು ಅಥವಾ ಬಿಜೆಪಿಯ ಅಭ್ಯರ್ಥಿಗಳು ಯಾರಿದ್ದಾರೆ ಅವರಿಗೆ ಅವರದ್ದೇ ಪಕ್ಷದ ಬಂಡಾಯ ನಾಯಕರ ತಲೆಬಿಸಿ ಆರಂಭ ಆಗಿದೆ. ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅಥವಾ ಟಿಕೆಟ್ ತಪ್ಪಿಸಿದ್ರು ಕೆಲವರು ಅನ್ನೋ ಕಾರಣಕ್ಕೆ ಈಗಾಗಲೇ ಬಂಡಾಯ ಘೋಷಣೆ ಮಾಡಿರೋ ಕೆಲವರು ಸ್ಪರ್ಧೆಯನ್ನು ಅನೌನ್ಸ್ ಮಾಡಿದರೆ, ಇನ್ನು ಕೆಲವರು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಮೋದಿ ಪರ ಮಾಡ್ತೀವಿ, ಅಭ್ಯರ್ಥಿ ಪರ ಕೆಲಸ ಮಾಡಲ್ಲ, ಅಭ್ಯರ್ಥಿ ಪರ ಮತ ಕೇಳಲ್ಲ ಅಂತಾರೆ. ಈಗ ನಾಯಕರು ಬಂದಾಗ ಅವರ ಮುಂದೆ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ, ನಾವೆಲ್ಲವೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂಥ ನಾಯಕರು ಚುನಾವಣೆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅನ್ನೋದು ಹೇಳೋದಕ್ಕಾಗೋದಿಲ್ಲ. ಅದು ಏನಾಯಿತು, ಆ ಕ್ಷೇತ್ರದ ಅಸಮಾಧಾನ ಬಂಡಾಯದಿಂದ ಏನು ಎಫೆಕ್ಟು ಅನ್ನೋದು ರಿಸಲ್ಟ್ ದಿನವೇ ಗೊತ್ತಾಗುತ್ತೆ. ಹಾಗಾಗಿ ಆದಷ್ಟು ಅಸಮಾಧಾನವನ್ನು ಶಮನ ಮಾಡಿ, ಆದಷ್ಟು ಬಂಡಾಯ ಯಾರ್ಯಾರು ಸಾರಿದ್ದಾರೆ ಅವರ ಮನವೊಲಿಕೆ ಮಾಡಿ ಅವರನ್ನು ಪಕ್ಷದ ಜೊತೆಗೆ ಕರ್ಕೊಂಡು ಹೋಗೋದು, ಪಕ್ಷದ ಗೆಲುವಿಗೆ ಶ್ರಮಿಸಿ ಅಂತ ಹೇಳಿ ಅವರಿಗೆ ಕರೆ ಕೊಡೋದು, ಸೂಚನೆ ಕೊಡೋದು, ಮನವಿ ಮಾಡೋದು ಅಥವಾ ಆದೇಶ ಮಾಡೋದು, ವಾಟ್ ಎವರ್. ಬಟ್ ಅಲ್ಲಿ ಅವರ ಇಂಟೆನ್ಷನ್ ಇರೋದು ಒಂದೇ, ಯಾವುದೇ ಕ್ಷೇತ್ರದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಹೊಡೆತ ಬೀಳಬಾರ್ದು ಅಂತ. ಹಿರಿಯ ಪ್ರತಿನಿಧಿ, ವಿಶೇಷ ಪ್ರತಿನಿಧಿ ಅರುಣ್ BA ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಸರ್, ಗುಡ್ ಮಾರ್ನಿಂಗ್. ಸಾಮಾನ್ಯವಾಗಿ ನಾನು ತಿಳ್ಕೊಂಡಿದ್ದೆ ನಾಮಪತ್ರ ಸಲ್ಲಿಕೆಯ ಒಳಗೆಲ್ಲ ಬಂಡಾಯ, ಅಸಮಾಧಾನ ಇವೆಲ್ಲ ಶಮನ ಆಗುತ್ತೆ, ಆಲ್ಮೋಸ್ಟ್ ಇನ್ನೇನು ಚುನಾವಣೆ ಹತ್ತಿರ ಆಗುತ್ತೆ ಅನ್ನೋ ಅಷ್ಟೊತ್ತಿಗೆ ಎಲ್ಲರೂ ಸರಿಯಾಗಿ ನಾರ್ಮಲ್ ಆಗಿ ಕೆಲಸ ಮಾಡ್ತಾರೆ ಅಂತ. ಆದರೆ ಈ ಬಾರಿಯ ಲೋಕಸಭೆ ಇದೆಲ್ಲದಕ್ಕಿಂತ ಹೊರತಾಗಿದ್ದಂಗೆ ಕಾಣ್ತಾ ಇದೆ. ಇಫೆಕ್ಟ್ ಏನಾಗ್ಬೋದು ಸರ್? ನಿಜ, ಯಾವುದೇ ಎಲೆಕ್ಷನ್ ಆದರೂ, ಅದು ಲೋಕಸಭೆ ಇರಲಿ, ವಿಧಾನಸಭೆ ಇರಲಿ, ಕೊನೆಗೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆದರೂ ಕೂಡ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗೇ ಇರುತ್ತೆ. ಅದರಲ್ಲೂ ಯಾವ ಪಕ್ಷಕ್ಕೆ ಸ್ವಲ್ಪ ಒತ್ತು ಜಾಸ್ತಿ ಇರುತ್ತೋ, ಗೆಲ್ಲುವ ಪಕ್ಷ ಅಂತ ಪರಿಗಣಿಸ್ತಿರ್ತಾರೋ ಆ ಪಕ್ಷಕ್ಕೆ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಸಹಜವಾಗಿ ಜಾಸ್ತಿ ಇರ್ತಾರೆ. ಇರೋದು ಒಂದೊಂದು ಕ್ಷೇತ್ರ, ಎಲ್ರಿಗೂ ಟಿಕೆಟ್ ಕೊಡೋಕ್ಕಾಗಲ್ಲ, ಟಿಕೆಟ್ ವಂಚಿತರು ಅಸಮಾಧಾನಗೊಳ್ಳೋದು, ತಮಗೆ ಟಿಕೆಟ್ ಸಿಕ್ಕಲಿಲ್ಲ ಅನ್ನುವಂಥ ಕಾರಣಕ್ಕೆ ಬಂಡಾಯ ಸ್ಪರ್ಧೆ ಮಾಡೋದು, ಇವೆಲ್ಲ ಸಹಜ. ಈಗಲೂ ಅಷ್ಟೇ ಆಗ್ತಾ ಇರೋದು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸ್ವಲ್ಪ BJPಗೆ ಈ ಬಂಡಾಯದ ಹೊಡೆತ ಜಾಸ್ತಿನೇ ಇದೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಅಲೆಗಳಿವೆ, ಹಾಗಾಗಿ BJPಗೆ ಸಾಧ್ಯತೆಗಳು ಜಾಸ್ತಿ ಇವೆ ಅಂತ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ BJPಯಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇತ್ತು. ಈಗ ನೀವು ಹೇಳಿದಂತೆ ನಾಮಪತ್ರ ಸಲ್ಲಿಕೆಯ ಹೊತ್ತಿಗೆ ಪಕ್ಷದ ವರಿಷ್ಠರು, ಹೈಕಮಾಂಡ್, ರಾಜ್ಯ ವರಿಷ್ಠರು ಇವರೆಲ್ಲ ಸೇರಿಕೊಂಡು ಆ ಬಂಡಾಯನ, ಅಸಮಾಧಾನನ ಶಮನ ಮಾಡ್ತಾರೆ, ಮಾತುಕತೆ ನಡೆಸ್ತಾರೆ. ಮೊನ್ನೆ ಅಮಿತ್ ಶಾ ಕೂಡ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದರು. ಅವರು ಕೂಡ ಯಾರೆಲ್ಲ ಅಸಮಾಧಾನಿತರಾಗಿದ್ದರೋ, ಟಿಕೆಟ್ ಆಕಾಂಕ್ಷಿಗಳಾಗಿದ್ದರೋ ಅವರೆಲ್ಲರನ್ನ ಕರೆದು ಸಭೆ ಮಾಡಿ ಸಮಾಧಾನ ಮಾಡುವಂಥ ಒಂದು ಪ್ರಯತ್ನನ ಮಾಡಿದ್ರು. ಹಾಗಿದ್ದೂ ಕೂಡ ತುಂಬ ಜನ ಜೊತೆ ಅವ್ರ ಮಾತುಕತೆ ಆಡಿ ಅವ್ರನ್ನ ಸಮಾಧಾನ ಮಾಡಿದ್ರೂ ಕೂಡ ಇನ್ನೂ ಕೂಡ BJP ಮತ್ತು JDS ಮೈತ್ರಿ ಪಕ್ಷಗಳಿದೆ. ಇಲ್ಲಿ 10 ಕಡೆ ಅಸಮಾಧಾನ ಹಾಗೆ ಉಳ್ಕೊಂಡಿದೆ. ಕೆಲವು ಕಡೆ ಅಂತೂ ಬಂಡಾಯ ಡಿಕ್ಲೇರ್ ಆಗೋಗಿದೆ. ಕಾಂಗ್ರೆಸ್ಗೂ ಕೂಡ, ರಾಜ್ಯದಲ್ಲಿ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ಗೂ ಕೂಡ 6 ಕಡೆ ಈ ರೀತಿಯ ಒಂದು ಅಸಮಾಧಾನ ಅಥವಾ ಒಳೇಟಿನ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ನಾವು ಹೆಚ್ಚಾಗಿ ತಕ್ಷಣ ಈಗ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು ಶಿವಮೊಗ್ಗ. ಶಿವಮೊಗ್ಗ ಒಂದು ರೀತಿ ಬಿಜೆಪಿಯ ಭದ್ರಕೋಟೆ ಆಗಿತ್ತು.
ಅದರಲ್ಲೂ ಕೂಡ ಯಡಿಯೂರಪ್ಪನವರು ಅವ್ರ ಮಗ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಇರುವಂಥ ಕ್ಷೇತ್ರ, ಹಾಲಿ ಸಂಸದ ರಾಘವೇಂದ್ರ ಯಡಿಯೂರಪ್ಪನವ್ರ ಪುತ್ರ. ಹಾಗಾಗಿ BJPಯ ಭದ್ರಕೋಟೆ ಅಂತ. ಇಲ್ಲಿ BJPಯವರೇ ಆಗಿರುವಂಥ ಈಶ್ವರಪ್ಪ ತಮ್ಮ ಮಗ ಕಾಂತೇಶ್ಗೆ ಹಾವೇರಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೆ BJP ಹೈಕಮಾಂಡ್ ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಟ್ಬಿಟ್ರು. ಇದರಿಂದ ರೊಚ್ಚಿಗೆದ್ದಿರುವಂಥ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಅಥವಾ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧವೇ ರೊಚ್ಚಿಗೆದ್ದಿದ್ದಾರೆ, ಬಂಡಾಯ ಎದ್ದಿದ್ದಾರೆ. ಅವ್ರನ್ನೂ ಕೂಡ ಸಮಾಧಾನ ಮಾಡೋದಕ್ಕೇನೋ ಬಹಳಷ್ಟು ಪ್ರಯತ್ನಗಳು ನಡೆದವು. ದೆಹಲಿಗೂ ಕೂಡ ಕರೆದಿದ್ರು ಹೈಕಮಾಂಡ್. ಅಮಿತ್ ಶಾ ಅವರೇ ಮಾತುಕತೆಗೆ ಮುಂದಾಗಿದ್ದರು, ಆದರೆ ಯಾವುದೂ ಸಕ್ಸಸ್ ಆಗಿಲ್ಲ. ಈಶ್ವರಪ್ಪನವರು ತಾವು ನಾಮಪತ್ರ ಸಲ್ಲಿಸೋದು ಖಚಿತ, ಬಂಡಾಯ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಇನ್ನು ಉತ್ತರ ಕನ್ನಡ ಕೂಡ BJPಯ ಭದ್ರಕೋಟೆ ಆಗಿದ್ದಂಥ ಕ್ಷೇತ್ರ. ಇಲ್ಲಿ ಅನಂತಕುಮಾರ್ ಹೆಗಡೆ ನಿರಂತರವಾಗಿ ಗೆದ್ಕೊಂಬರ್ತಿದ್ರು. ಆದರೆ ಈ ಸರಿ ಕೊನೆಯ ಗಳಿಗೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರ ಕೆಲವು ಮಾತಿನಿಂದಾಗಿ ಅಥವಾ ಅವ್ರ ನಡವಳಿಕೆಯಿಂದಾಗಿ BJP ಹೈಕಮಾಂಡ್ ಅವರಿಗೆ ಟಿಕೆಟ್ನ ತಪ್ಪಿಸ್ತು. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮಾಜಿ ಸ್ಪೀಕರ್, ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದು ಅನಂತಕುಮಾರ್ ಹೆಗಡೆ ಅವರಿಗೆ ಕೋಪ ತರಿಸಿದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಅನಂತಕುಮಾರ್ ಹೆಗಡೆ ಮಧ್ಯೆ ಮೊದಲಿಂದಲೂ ಒಂದು ರೀತಿ ಎಣ್ಣೆ ಸಿಗೆಕಾಯಿ ಸಂಬಂಧನೇ ಇತ್ತು. ಹಾಗಾಗಿ ಈಗ ಅನಂತಕುಮಾರ್ ಹೆಗಡೆ ಬಂಡಾಯ ಎದ್ದಿಲ್ಲ, ಆದರೆ ಅಸಮಾಧಾನವನ್ನು ತೋರ್ಪಡಿಸೋದಕ್ಕೋಸ್ಕರ ತಟಸ್ಥರಾಗೋಗಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ. ಪ್ರಚಾರಕ್ಕೂ ಕೂಡ ಎಲ್ಲೂ ಅವ್ರು ಹೊರಗಡೆ ಬರ್ತಾ ಇಲ್ಲ, ಯಾರೇನಾದ್ರು ಮಾಡ್ಕೊಳ್ಳಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಕೂತಿದ್ದಾರೆ. ಬೆಳಗಾವಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವ್ರನ್ನ BJPಯವರು ಕಣಕ್ಕಿಳಿಸಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಕಾಲಿಡೋದಕ್ಕೆ ಮುಂಚೆನೆ ಗೋಬ್ಯಾಕ್ ಶೆಟ್ಟರ್ ಅಭಿಯಾನ ಅಲ್ಲಿ ಶುರುವಾಗಿತ್ತು. ಮೊದಲು ಅಲ್ಲಿ ಸಂಸದರಾಗಿದ್ದಂಥ ಸುರೇಶ್ ಅಂಗಡಿ ಅವರು ಕೇಂದ್ರ ಸಚಿವರು ಕೂಡ ಆಗಿದ್ದರು. ನಂತರ ಅವರ ಪತ್ನಿ ಮಂಗಲಾ ಅಂಗಡಿಯಲ್ಲಿ ಹಾಲಿ ಸಂಸದರು. ಅಲ್ಲಿ ಜಗದೀಶ್ ಶೆಟ್ಟರ್ ಅವರು ಬರೋದಕ್ಕಿಂತ ಮುಂಚೆನೆ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು. ಅವರೆಲ್ಲರಿಗೂ ಈಗ ಜಗದೀಶ್ ಶೆಟ್ಟರ್ ಏಕಾಏಕಿ, ಅದು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೇಜಾರು ಮಾಡಿಕೊಂಡು BJPಯಿಂದ ಕಾಂಗ್ರೆಸ್ಗೆ ಹೋಗಿ ಮತ್ತೆ ವಿಧಾನಸಭಾ ಚುನಾವಣೆಯಲ್ಲಿ BJPಯ ಸೋಲಿಗೆ ಕಾರಣಕರ್ತರಾಗಿದ್ದಂಥ ಜಗದೀಶ್ ಶೆಟ್ಟರ್ ಅವ್ರನ್ನ ವಾಪಸ್ ಕರ್ಕೊಂಬಂದು ಬೆಳಗಾವಿಯಿಂದ ಟಿಕೆಟ್ ಕೊಟ್ಟಿರುವಂಥದ್ದು ಬಹಳಷ್ಟು ಜನಕ್ಕೆ ಒಪ್ಪಿಗೆ ಇಲ್ಲ. ಅದಕ್ಕಾಗಿ ಈಗ ಮಾತುಕತೆ ಅಂತ ನಡೀತಾ ಇದೆ, ಅವ್ರನ್ನೆಲ್ಲ ಸರಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಸೇಮ್ ವೇ ಕಾಂಗ್ರೆಸ್ ಅಲ್ಲೂ ಕೂಡ ಬಂಡಾಯ. ಬೆಂಗಳೂರು ಕೇಂದ್ರದಲ್ಲಂತೂ ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ ಎದ್ದಿದೆ. ಮನ್ಸೂರ್ ಅಲಿ ಖಾನ್ ಅವರಿಗೆ ಟಿಕೆಟ್ ಕೊಟ್ಟಿರೋದಕ್ಕೆ ಬಹಳಷ್ಟು ಜನ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಳೇಟುಗಳು ಪಕ್ಷಗಳಿಗೆ ಅನಾಹುತಕಾರಿ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಪ್ರಣೋದ್, ಥ್ಯಾಂಕ್ ಯು ಅರುಣ್ ಸರ್ ಮಾಹಿತಿಗೆ.